ದೇಶದಲ್ಲಿ 27% ಇದ್ದಂತಹ ಹಿಂದೂಗಳ ಸಂಖ್ಯೆ ಇವತ್ತು ಬರೀ 5% ಮಾಡಿ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿ ಮರಕ್ಕೆ ಕಟ್ಟಿ ಸೀಮೆಣ್ಣೆ ಹಾಕಿ ಸುಟ್ಟು ವಿಕೃತಿ ಮೆರೀತಾರೆ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಬೀದಿ ಬೀದಿಯಲ್ಲಿ ಅತ್ಯಾಚಾರ ಮಾಡಿದ್ರಿ. ಸಣ್ಣ ಸಣ್ಣ ಮಕ್ಕಳು ಅಂತ ನೋಡ್ಲಿಲ್ಲ, ನೇಣು ಹಾಕಿದ್ರಿ. ಮಾನವ ಹಕ್ಕುಗಳು ಸತ್ತೋಗಿದ್ದೀರಾ? ಹ್ಯೂಮನ್ ರೈಟ್ಸ್ ಎಲ್ಲಿದೆ? ಹಿಂದುತ್ವ ಕೇಸರಿ ಶಾನು ಕಂಡ್ರೆ ಸಾಕು ಅವ್ನು ಕೋಮುವಾದಿ ಅಂತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಕ್ ಹೋಗಿದ್ರೆ ಅವನನ್ನು ಏನೂ ಮಾಡೋದಿಲ್ಲ ರೇ ಸರ್ಕಾರಗಳು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಖಂಡ ಭಾರತದಲ್ಲಿ ಹಿಂದೂಗಳ ಅಸ್ತಿತ್ವ ಇರುವಂತಹ ಬಾಂಗ್ಲಾದೇಶದಲ್ಲಿ ನಿನ್ನೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಮಾಡಿ ಒಬ್ಬ ಹಿಂದೂ ಅವನನ್ನು ಬಟ್ಟೆ ಬಿಚ್ಚಿ ಹೊಡೆದು ದಾರಿಯೆಲ್ಲ ಉದ್ದಕ್ಕೂ ಅವನನ್ನು ದಾರ ಕಟ್ಟಿ ಮೆರವಣಿಗೆ ಮಾಡಿ ಎಳ್ಕೊಂಡು ಬಂದು ಮರಕ್ಕೆ ಕಟ್ಟಿ ಸೀಮೆಣ್ಣೆ ಹಾಕಿ ಸುಡ್ತಾರೆ ಅಂತಂದರೆ ಎಲ್ಲಿಗೆ ಹೋಗಿ ತಲುಪಿದ್ದಾರೆ ಇವರ ಮಾನಸಿಕತೆ? ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಬಾಂಗ್ಲಾದೇಶದಲ್ಲಿ ಇದೇ ಮೊದಲಲ್ಲ. ಮೊನ್ನೆ ವರ್ಷ ಕೂಡ ಕಳೆದಿಲ್ಲ, ಶೇಖ್ ಹಸೀನಾನನ್ನು ಇಳಿಸಿದ ನಂತರ ಸ್ವಾಮೀಜಿ, ಪರಮ ಪೂಜ್ಯ ಸ್ವಾಮೀಜಿ, ಇಸ್ಕಾನ್ ದೇವಸ್ಥಾನದ ಪರಮ ಪೂಜ್ಯ ಸ್ವಾಮೀಜಿ ಚಿನ್ಮಯ ಕೃಷ್ಣದಾಸ್ ಅವರನ್ನ ಪೊಲೀಸರು ಬಂಧಿಸ್ತಾರೆ. ಅವರ ಮೇಲೆ ಹಲ್ಲೆ ಆಗತ್ತೆ. ರೇ ಬಾಂಗ್ಲಾದೇಶದ ವಾಸಿಗಳೇ, ನಿಮಗೆ ಫ್ಲಡ್ ಬಂದಾಗ, ನಿಮಗೆ ಪ್ರಕೃತಿ ವಿಕೋಪಗಳಾದಾಗ ಅದೇ ಇಸ್ಕಾನ್ ಟೆಂಪಲ್ಲಿನ ಅನ್ನ ತಿಂದು ಆ ಅನ್ನಕ್ಕೆ ದ್ರೋಹ ಬಗದ್ರಲ್ರಿ. ಏನು ಮಾನಸಿಕತೆ ನಿಮ್ಮದು? ಚಿನ್ಮಯ ಕೃಷ್ಣದಾಸರನ್ನ ಬಂಧಿಸ್ತೀರಿ, ಹಿಂದೂಗಳನ್ನೆಲ್ಲ ಒಂದು ಕಡೆಯಿಂದ ಏನು ಒಂದೊಂದ ಮಾಡಿದ್ ನೀವು. ಹೆಣ್ಣು ಮಕ್ಕಳನ್ನ ಬೀದಿ ಬೀದಿಯಲ್ಲಿ ಅತ್ಯಾಚಾರ ಮಾಡಿದ್ರಿ. ಸಣ್ಣ ಸಣ್ಣ ಮಕ್ಕಳು ಅಂತ ನೋಡಲಿಲ್ಲ, ನೇಣು ಹಾಕಿದ್ರಿ. ಹಿಂದೂ ವ್ಯಾಪಾರ ಮಾಡುವಂತಹ ಸ್ಥಳಗಳನ್ನು ಧ್ವಂಸ ಮಾಡಿದ್ರಿ. ಬೀದಿ ಬೀದಿಗಳಲ್ಲಿ ಅಟ್ಟಾಡಿಸ್ಕೊಂಡು ಹಿಂದೂಗಳನ್ನು ಹೊಡೆದ್ರಿ. ಪಾಪ ಚಿನ್ಮಯದಾಸ್ ಕೃಷ್ಣರವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರು ಬಂದರೆ ಆ ರಮಣ್ ರಾಯ್ ಅವರು ಹಿಂದೂ ವಕೀಲ ಅಂತ ಹೇಳಿ ಅವರನ್ನು ಕೂಡ ಬಿಟ್ಟಿಲ್ಲರೇ, ಹಲ್ಲೆ ಮಾಡಿದ್ರು. ಅವ್ರ ಮೇಲೂ ಹಲ್ಲೆ ಮಾಡಿದ್ರು, ಅವ್ರನ್ನೂ ತಗೊಂಡವ್ರು ಜೈಲಿನಲ್ಲಿ ಹಾಕಿದ್ರು. ಇಲ್ಲಿಗೆ ನಿಲ್ಲಿಲ್ಲ. ಸಾಮೂಹಿಕವಾಗಿ ಒಂದೇ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ, ಹಿಂದೂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ನೋಡಿ, ಇತಿಹಾಸದಲ್ಲಿ 1947ರಲ್ಲಿ ಬಾಂಗ್ಲಾದೇಶದಲ್ಲಿ 27% ಇದ್ದಂತಹ ಹಿಂದೂಗಳ ಸಂಖ್ಯೆ ಇವತ್ತು ಬರೀ 5%. ಏನಾದರೂ ಇನ್ನು 27% ಜನ ಮತಾಂತರ ಆದ್ರ, ಹತ್ಯೆಗಳಾಯ್ತಾ, ಇಲ್ಲ ಯಾವ್ದಾದ್ರು ದೇಶಕ್ಕೆ ಓಡಿ ಹೋದ್ರ? ಎಲ್ಲಿದೆ ವಿಶ್ವಸಂಸ್ಥೆ? ಒಂದು ಮಸೀದಿ ಮೇಲೆ ಹೋಳಿ ಆಡ್ಬೇಕಾದ್ರೆ ಕಲರ್ ಬಿದ್ದರೆ ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗತ್ತೆ. ಚರ್ಚಿನ ಗ್ಲಾಸ್ ಹೊಡೆದ್ರೆ ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗತ್ತೆ. ಒಬ್ಬ ಹಿಂದೂ ಕಾರ್ಯಕರ್ತರನ್ನ, ಹಿಂದೂಗಳನ್ನ ಅಮಾನವೀಯವಾಗಿ, ಅಮಾನುಷವಾಗಿ ಈ ರೀತಿಯಾಗಿ ಪಾಪ ದೀಪು ಚಂದ್ರ ದಾಸನನ್ನ ಅವನು ಕೇಳ್ಕೊಳ್ತಾನ್ರಿ. ಎಲ್ಲ ದೇವರುಗಳು ಒಂದೇ ಅಂತಂದವನನ್ನ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ, ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡಿ, ಮರಕ್ಕೆ ಕಟ್ಟಿ ಸೀಮೆಣ್ಣೆ ಹಾಕಿ ಸುಟ್ಟು ವಿಕೃತಿ ಮೆರೀತಾರೆ ಅಂತಂದ್ರೆ ಇದು ವಿಶ್ವಸಂಸ್ಥೆ ನೋಡ್ತಾ ಇಲ್ವಾ? ಮಾನವ ಹಕ್ಕುಗಳು ಸತ್ತೋಗಿದ್ದೀರಾ? ಹ್ಯೂಮನ್ ರೈಟ್ಸ್ ಎಲ್ಲಿದೆ? ಏನು ಮಾಡ್ತಿದ್ದೀರಿ? ಬಾಂಗ್ಲಾದೇಶದಲ್ಲಿ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಇಲ್ವೇ ಇಲ್ವಾ? ಪ್ರಪಂಚದಾದ್ಯಂತ ವಿಶ್ವಸಂಸ್ಥೆ ಮಾಡಿಕೊಂಡು, ಅದರಲ್ಲೂ ಈ ದೇಶಗಳನ್ನೆಲ್ಲ ಸೇರಿಸ್ಕೊಂಡು, ಮನುಷ್ಯ ಉಳಿದ್ರೇನೆ ತಾನೇ ನಿಮ್ಮ ಪ್ರಪಂಚ ಉಳಿಯೋದು.
ಮನುಷ್ಯನ ರಕ್ಷಣೆಗೆ ಬರಲಿಲ್ಲ ಅಂತಂದ್ಮೇಲೆ, ಧರ್ಮದ ರಕ್ಷಣೆಗೆ ನೀವು ಬರಲಿಲ್ಲ ಅಂತಂದ್ಮೇಲೆ ಯಾತಕ್ರೆ ವಿಶ್ವಸಂಸ್ಥೆ? ಹ್ಯೂಮನ್ ರೈಟ್ಸ್ ಏನು ಪ್ರಯೋಜನ? ಇದಿಲ್ಲಿಗೆ ನಿಲ್ತಾ ಇದೆಯಾ? ಚಿನ್ಮಯ ಸಾಯ್ತು, ಎಷ್ಟೋ ಹಿಂದೂ ಹೆಣ್ಮಕ್ಳಾದ್ರು, ಎಷ್ಟೋ ಹಿಂದೂ ಗಂಡು ಮಕ್ಕಳಾದ್ರು, ಹಿಂದೂ ಕಾರ್ಯಕರ್ತರ ಬಲಿಯಾದರು, ಹಿಂದೂ ವಕೀಲರ ಬಲಿಯಾದರು, ಹಿಂದೂ ಡಾಕ್ಟರ್ಗಳ ಬಲಿಯಾದರು, ಹಿಂದೂ ವಿದ್ಯಾರ್ಥಿಗಳ ಬಲಿಯಾದರು. ಒಬ್ಬ ಕಾರ್ಯಕರ್ತ ಉಳಿತಾ ಇಲ್ಲ ಬಾಂಗ್ಲಾದೇಶದಲ್ಲಿ. ಕೈಯಲ್ಲಿ ದಾರೆ ಇದ್ರೆ ಅವನನ್ನು ನೋಡಿ ಹೊಡಿತಾರ್ರಿ, ಕುತ್ತಿಗೆ ತಾಯತ್ತಿದ್ರೆ ನೋಡಿ ಹೊಡಿತಾರ್ರಿ. ಇಂತಹ ಮಾನಸಿಕತೆಗೆ ಬಂದಿದ್ದಾರೆ ಬಾಂಗ್ಲಾದೇಶದ ಜನ ಅಂತಂದ್ರೆ ನೋಡಿ, ಯೋಚನೆ ಮಾಡಿ ಹಿಂದೂಗಳೇ, ನೀವು ಯೋಚನೆ ಮಾಡಿ. ಆ ದೀಪು ಚಂದ್ರದಾಸನ ಈ ಥರ ಭೀಕರವಾಗಿ, ಅಮಾನುಷವಾಗಿ, ಅಮಾನವೀಯವಾಗಿ, ಸ್ವಲ್ಪನೂ ಮಾನವತ್ವ ಇಲ್ದಿರ, ಮಾನವೀಯತೆ ಇಲ್ದಿರ, ಮನುಷ್ಯತ್ವ ಇಲ್ದಿರ ಕ್ರೂರಿಗಳ ರೀತಿಯಲ್ಲಿ ವರ್ತಿಸಿ ಅವನನ್ನು ಹತ್ಯೆ ಮಾಡಲಾಗಿದೆ. ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಹಿಂದೂ ಸಮಾಜ ಇದನ್ನು ಖಂಡಿಸಬೇಕಾಗಿದೆ. ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ರಕ್ತ ಕುದಿತಾ ಇದ್ದಾರೆ. ನಮ್ಮ ಕರ್ನಾಡಿನಲ್ಲಿ 2016ರಲ್ಲಿ ನಮ್ಮ ಬೆಂಗಳೂರಿನಲ್ಲೇ, ನಮ್ಮ ರಾಜಧಾನಿಯಲ್ಲೇ ರುದ್ರೇಶನ ಕೊಲೆ ಆಯಿತು. ಯಾತಕ್ಕೆ ಕೊಲೆ ಆಯಿತು? ಅದಾದಮೇಲೆ ಶಿವಮೊಗ್ಗದಲ್ಲಿ 2017ರಲ್ಲಿ ಹರ್ಷನ ಕೊಲೆ ಆಯಿತು. ಅದಾದಮೇಲೆ ಟಿಪ್ಪು ಜಯಂತಿ ಆಚರಣೆಯ ವಿಷಯದಲ್ಲಿ ಕುಟ್ಟಪ್ಪನ ಒಂದು ವಧೆ ಮಾಡಲಾಯಿತು. ನೀವು ನೋಡಿ, ವಾಮನ ಪೂಜಾರಿ, ಪ್ರಶಾಂತ್ ಪೂಜಾರಿ, ಪ್ರವೀಣ್ ಪೂಜಾರಿ, ಯೋಗೇಶ್ ಗೌಡ ಧಾರವಾಡದಲ್ಲಿ. ಇನ್ನು ಎಷ್ಟು ಜನ ರೀ? ಪ್ರವೀಣ್ ಪೂಜಾರಿ, ಪರೇಶ್ ಮೆಸ್ತರೆ, ಕರುಳು ಹಿಂಡತಾರೆ. ಪರೇಶ್ ಮೆಸ್ತನ ಕೊಲೆ ಆಗಿದ್ದನ್ನು ನೋಡಿದ್ರೆ ಅಷ್ಟೇ ಸಾಲದ, ಇನ್ನು ಶರತ್ ಮಡಿವಾಡ, ಮಂಗಳೂರಿನ ಕಡೆಗೆ ಇತ್ತೀಚೆಗೆ ನಡೆದಂಥ ಸುಹಾಸ್ ಪೂಜಾರಿ ರೀ, ಸುಹಾಸ್ ಶೆಟ್ಟಿ, ಹೊಟ್ಟೆ ಉರಿಯುತ್ತೆ ರೀ. ಇವರೆಲ್ಲ ಯಾತಕ್ಕೆ ಪ್ರಾಣವನ್ನು ಕೊಟ್ಟರು? ಹಿಂದುತ್ವದ ಸಲುವಾಗಿ ಪ್ರಾಣವನ್ನು ಕೊಟ್ಟರು. ಹಿಂದೂ ಸನಾತನ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕಾರಗಳು, ಸಂಪ್ರದಾಯಗಳು ಉಳಿಬೇಕು ಅಂಥೇಳಿ ಇಷ್ಟು ಜನರ ಕೊಲೆಗಳಾಗಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ ರೀ. ಇದನ್ನ ನಾವು ಮರಿತಾ ಇದ್ದೇವೆ ರೀ. ಯಾತಕ್ಕೋಸ್ಕರ ಬಲಿದಾನಗಳಾಯ್ತಿವು? ಹಿಂದೂಗಳಿಗಾಗಿ, ಹಿಂದೂಗಳಿಗೋಸ್ಕರ, ಹಿಂದೂಗಳ ರಕ್ಷಣೆಗೋಸ್ಕರ ಆದಂಥ ಬಲಿದಾನಗಳರಿ ಅವು. ಹಿಂದುತ್ವ ಕೇಸರಿ ಶಾಲು ಕಂಡ್ರೆ ಸಾಕು ಅವ್ನು ಕೋಮುವಾದಿ ಅಂತಾರೆ. ಗೋ ರಕ್ಷಣೆ ಮಾಡಿದ್ರೆ ಕೋಮುವಾದಿ, ಹಿಂದೂಗಳನ್ನ ಒಗ್ಗೂಡಿಸಿದ್ರೆ ಕೋಮುವಾದಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಕ್ಕೆ ಹೋಗಿದ್ರೆ ಅವನನ್ನು ಏನೂ ಮಾಡೋದಿಲ್ಲ ರೀ ಸರ್ಕಾರಗಳು. ಈ ಮಾನಸಿಕತೆಗೆ ಬಂದಿದೆ. ಹಿಂದೂಗಳನ್ನು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿದೆ. ಜಾಗೃತರಾಗುವ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನು ಹಂಚ್ಕೊಳ್ಬೇಕಾಗಿದೆ. ಜವಾಬ್ದಾರಿಗಳ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಬೇಕು, ಗೋವುಗಳನ್ನು ಕಾಪಾಡಿಕೊಳ್ಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು. ವಿಪತ್ತು ಕಾಲದಲ್ಲಿ ನಾವೆಲ್ಲರೂ ಒಂದಾಗಬೇಕಾಗಿದೆ ಬಂಧುಗಳೇ. ಇಷ್ಟನ್ನು ಹೇಳ್ತಾ ಹಿಂದೂಗಳಿಗಾಗಿ, ಹಿಂದೂಗಳಿಗೋಸ್ಕರ ಇರುವಂತಹ ಸಂಘಟನೆಗಳನ್ನು ಬಲಪಡಿಸಿ ಅಂತ ಹೇಳ್ತೇನೆ. ಇಷ್ಟನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.